ಸುಖೋಯ್ Su-30 MKI ಯುದ್ಧ ವಿಮಾನ ಪತನಗೊಂಡು ಇಬ್ಬರು ಪೈಲಟ್ಗಳು ಸಾವನ್ನಪ್ಪಿರುವ ದುರ್ಘಟನೆ ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿ ನಡೆದಿದೆ. ಈ ಕುರಿತು ಇಂಡಿಯಾ ಏರ್ ಫೋರ್ಸ್ ಅಂದ್ರೆ IAF ಅಧಿಕೃತವಾಗಿ ಮಾಹಿತಿ ನೀಡಿದ್ದು, ಇಬ್ಬರು ಪೈಲಟ್ಗಳು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಿದೆ. ಈ ದುರ್ಘಟನೆ ಮಾರ್ಚ್ 6ರಂದು ಸಂಭವಿಸಿದೆ. ಅಪಘಾತದ ಬಳಿಕ ಸ್ಥಳದಲ್ಲಿ ರಕ್ಷಣಾ ಹಾಗೂ ಶೋಧ ಕಾರ್ಯಾಚರಣೆಗಳು ತಕ್ಷಣವೇ ಆರಂಭಗೊಂಡವು. ಪೊಲೀಸರು ಮತ್ತು ವಾಯುಪಡೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತ ನಡೆದ ಪ್ರದೇಶದಲ್ಲಿ ಈಗಲೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ವಾಯುಪಡೆಯ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಸೇರಿ ಘಟನೆ ಕುರಿತು ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ಅಪಘಾತದಲ್ಲಿ ಮೃತಪಟ್ಟ ಪೈಲಟ್ಗಳಲ್ಲಿ ಒಬ್ಬರು ಸ್ಕ್ವಾಡ್ರನ್ ಲೀಡರ್ ಅನುಜ್ ಹಾಗೂ ಮತ್ತೊಬ್ಬರು ಫ್ಲೈಟ್ ಲೆಫ್ಟಿನೆಂಟ್ ಪೂರ್ವೇಶ್ ದುರ್ಗಕರ್ ಎಂದು ವಾಯುಪಡೆ ತಿಳಿಸಿದೆ. ಇಬ್ಬರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು, ದೇಶದ ರಕ್ಷಣೆಗೆ ಸೇವೆ ಸಲ್ಲಿಸುತ್ತಿದ್ದ ಇಬ್ಬರು ಯುವ ಅಧಿಕಾರಿಗಳನ್ನ ಕಳೆದುಕೊಂಡಿರುವುದು ದೇಶಕ್ಕೆ ದೊಡ್ಡ ನಷ್ಟವಾಗಿದೆ. ವಿಮಾನ ಪತನಗೊಂಡ ಬಳಿಕ ತೆಗೆದ ಹೊಸ ದೃಶ್ಯಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸುತ್ತಿರುವುದು ಕಾಣಿಸಿದೆ. ಅಪಘಾತ ನಡೆದ ಸ್ಥಳದಲ್ಲಿ ಸೇನಾ ಸಿಬ್ಬಂದಿ ಮತ್ತು ಪೊಲೀಸ್ ಸೇರಿ ವಿಮಾನದ ಅವಶೇಷಗಳನ್ನು ಪರಿಶೀಲಿಸುತ್ತಿದ್ದಾರೆ. ಅಪಘಾತದ ನಿಖರ ಕಾರಣವನ್ನು ತಿಳಿದುಕೊಳ್ಳಲು ತನಿಖೆ ಮುಂದುವರೆದಿದೆ. ತಾಂತ್ರಿಕ ದೋಷವೇ ಅಥವಾ ಬೇರೆ ಕಾರಣವೇ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಇದೀಗ ಮೃತಪಟ್ಟ ಫ್ಲೈಟ್ ಲೆಫ್ಟಿನೆಂಟ್ ಪೂರ್ವೇಶ್ ದುರ್ಗಕರ್ ಅವರ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಅವರ ತಂದೆ ರವೀಂದ್ರ ದುರ್ಗಕರ್ ತಮ್ಮ ಮಗನ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ನಮ್ಮ ಕನಸು ಮತ್ತು ಅವನ ಕನಸು ಒಂದೇ ಆಗಿತ್ತು. ದೇಶಕ್ಕೆ ಸೇವೆ ಮಾಡಬೇಕು ಎಂಬುದು ನಾವು ಯಾವಾಗಲೂ ಅವನಿಗೆ ಹೇಳ್ತಿದ್ದೆವು. ಅವನು ತನ್ನ ಕನಸನ್ನ ಸಾಧಿಸಿದ್ದಾನೆ ಎಂಬುದಕ್ಕೆ ನಮಗೆ ಹೆಮ್ಮೆ ಇದೆ. ಆದ್ರೆ 4 ವರ್ಷಗಳ ಸೇವೆ ಮುಗಿದ ನಂತರವೇ ಅವನು ಜೀವವನ್ನ ಕಳೆದುಕೊಂಡಿರೋದು ನಮಗೆ ತುಂಬಾ ದುಃಖದ ಸಂಗತಿ ಎಂದು ಅವರು ಹೇಳಿದ್ರು. ಪೂರ್ವೇಶ್ ದುರ್ಗಕರ್ ಅವರ ತಮ್ಮ ಕುಟುಂಬದೊಂದಿಗೆ ಸದಾ ಸಂಪರ್ಕದಲ್ಲಿದ್ದರು ಎಂದು ತಂದೆ ತಿಳಿಸಿದ್ದಾರೆ. ನಾವು ಪ್ರತಿದಿನವೂ ಅವನ ದಿನಚರಿಯ ಬಗ್ಗೆ ಮಾತನಾಡ್ತಿದ್ದೆವು. ಅವನು ಓದಲು ತುಂಬಾ ಇಷ್ಟಪಡ್ತಿದ್ದ. ತನ್ನ ಕೆಲಸದ ಬಗ್ಗೆ ಅವನು ತುಂಬಾ ಸಂತೋಷವಾಗಿದ್ದ. ದೇಶಕ್ಕೆ ಸೇವೆ ಮಾಡ್ತಿರುವುದಕ್ಕೆ ಅವನಿಗೆ ಹೆಮ್ಮೆ ಇತ್ತು ಎಂದು ಅವರು ನೆನಪಿಸಿಕೊಂಡ್ರು. ಪೂರ್ವೇಶ್ ಅವರು ತೆಜ್ಪುರ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಅವರು ಹಿಂದೆಯೂ ಹಲವು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಅವರು ಭಾಗವಹಿಸಿದ್ರು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಅವರು ಮನೆಗೆ ಬಂದು ಕುಟುಂಬದೊಂದಿಗೆ ಕೆಲ ದಿನಗಳನ್ನು ಕಳೆದಿದ್ರು. ಅದೇ ಕೊನೆಯ ಭೇಟಿಯಾಗುತ್ತೆ ಎಂದು ಯಾರೂ ಊಹಿಸಿರಲಿಲ್ಲ. ಈ ದುರ್ಘಟನೆ ದೇಶದ ರಕ್ಷಣಾ ಪಡೆಗೆ ದೊಡ್ಡ ನಷ್ಟವಾಗಿದೆ. ಯುವ ವಯಸ್ಸಿನಲ್ಲೇ ದೇಶ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದ್ದ ಇಬ್ಬರು ಪೈಲಟ್ಗಳ ಸಾವಿಗೆ ದೇಶದಾದ್ಯಂತ ಸಂತಾಪ ವ್ಯಕ್ತವಾಗಿದೆ. ಅಧಿಕಾರಿಗಳು ಅಪಘಾತದ ಕಾರಣ ತಿಳಿದುಕೊಳ್ಳಲು ತನಿಖೆ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಪೂರ್ಣ ವರದಿ ಪ್ರಕಟಿಸುವ ಸಾಧ್ಯತೆ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.